ಈಗ ಲೀಡರ್ಶಿಪ್ ಅಂತ ಹೇಳ್ತಿದ್ವಲ್ಲ ಸರ್, ಈಗಿನ ಜನ ಏನು ಬಯಸ್ತಾರೆ ಅಂತ ಹೇಳಿದ್ರೆ, ಅವ್ನು ಬೆಳಿಗ್ಗೆ ಎದ್ದು ಮನೆ ಹತ್ರ ಹೋದ್ರೆ ಅವ್ನು ಹೊರಗೆ ಬಂದು ಮಾತಾಡ್ಬೇಕು, ಒಂದು ನಿಮಿಷ ಸರ್, ಸಾವಾಯ್ತು ಅಂತ ಹೇಳಿ ಅವ್ನ ಮನೆಗೆ ಬರ್ಬೇಕು, ಮದುವೆ ಆಯ್ತು ಅಂದ್ರೆ ಮನೆಗೆ ಬಂದು ಒಂದು ಸೆಲ್ಫಿ ತಗೊಂಡಾಗ್ಬೇಕು. ಈ ತರ ಕನೆಕ್ಟಿವಿಟಿನ ಜನ ಬಯಸ್ತಿರುವಾಗ ನೀವು ಅದಿದೆ ಸರ್. ಈಗ ಅದನ್ನ ನಾನು ಬರ್ತೀನಿ ನಿಮ್ಮ ಪಾಯಿಂಟ್ ಆ್ಯಪ್ ವಿಚಾರಕ್ಕೆ ಬಂದೆ ಸರ್. ಆ್ಯಪ್ ವಿಚಾರಕ್ಕೆ ಬರ್ತಿರೋದು, ಈ ತರ ಕನೆಕ್ಟಿವಿಟಿ ಜನ ಇರುವಾಗ ನೀವು ಕೂತ್ಕೊಂಡು ಆ್ಯಪ್ ಅಲ್ಲಿ ನಾನು ಆನ್ಸರ್ ಮಾಡ್ತೀನಿ, ಆ್ಯಪ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತೀನಿ, ನನಗೆ ಡೈರೆಕ್ಟ್ ಟಚ್ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಆಗಲ್ಲ ಅಂದಾಗ ಜನ ನಿಮ್ಮನ್ನ ಅಥವಾ ನಿಮ್ಮ ಕ್ಯಾಂಡಿಡೇಟ್ಸ್ ಅನ್ನು ಹೇಗೆ ನಂಬಬೇಕು? ನಿಮಿಷ, ಇದ್ರಲ್ಲಿ ನೀವು ಡೈರೆಕ್ಟ್ ಆಗಿ ಕರೆಸಿ ಮಾತಾಡ್ಬೋದು. ಅವ್ನು ಹೇಳ್ತಾನೆ, ನಾನು ಈ ಒಂದು ಕಾಫಿ ಡೇಗೆ ಬರ್ತೀನಪ್ಪ, ಇಲ್ಲ ಈ ಪಾರ್ಕ್ ಬರ್ತೀನಿ ಬನ್ನಿ ಅಂತಾನು ಕೇಳ್ತಾನ ಅವನು ಆಸ್ಪಿರೆಂಟ್. ನೀವೆಲ್ಲ ಹೋಗಿ ಅವನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೋದು ಸರ್. ನೀವು ಕೊಟ್ಟಿರೋ ಆಪ್ಷನ್ಸ್ ಬಟ್ ಇನ್ ಗ್ರೌಂಡ್ ಅದು ಆಗ್ತಾ ಇದೆಯಾ? ಅಲ್ಲ, ನಿಮಗ್ ಬೇಡ ಅಂದ್ರೆ ಆಗಲ್ಲ ಅದು. ಅರ್ಥ ಆಗ್ತಿಲ್ಲ, ನಿಮಗ್ ಚೇಂಜ್ ಬೇಡ, ನನಗೊಬ್ಬನಿಗೆ ಬೇಕು ಅನ್ನೋ ನೀವು ಕ್ವಶನ್ ಕೇಳ್ತೀರಾ ಕೂರಿಸ್ಕೊಂಡು. ಸರ್ ಜನಕ್ಕೆ ಇದು ಬೇಕಾಗಿಲ್ಲ ಸರ್, ನಿಮ್ಗೆ ಯಾಕೆ ಸರ್ ಬೇಕಿದು? ರೀ ಜನಕ್ಕೆ ಬೇಡ ಅಂದ್ರೆ ನನಗೂ ಬೇಡ ರೀ, ಒಳ್ಳೆ ಕತೆ ಅಲ್ಲ ಸರ್. ಬದಲಾವಣೆ ಬೇಕು ಸರ್. ಏನು ಬದಲಾವಣೆ ಸರ್? ಇಲ್ಲ ಸರ್, ಅದು ಸರ್ ಅವ್ನ ಮನೆಗೆ ಹೋಗ್ಬೇಕು, ಫಂಕ್ಷನ್ಗೆ ದುಡ್ಡು ಕೊಡಬೇಕು, ಇದೆಲ್ಲ ಆಗಬೇಕು, ಅದೆಲ್ಲ ಆಗ್ತಾ ಇದೆಯಲ್ಲ, ಮತ್ತೆ ಯಾಕೆ ಬದಲಾವಣೆ ಬಯಸ್ತಿದ್ದೀರಾ? ಚೆನ್ನಾಗಿದೆಯಲ್ವಾ ಅದು? ನನಗೆ ಹೆಂಗ್ ಗೊತ್ತಾ ಕನ್ಫ್ಯೂಷನ್ ಇವತ್ತು ನನಗೆ ಅರ್ಥ ಆಗಿರೋದು, ನಿಮ್ಗಳಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ ನನಗೆ ಅರ್ಥ ಆಗ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ನನಗೆ ಇಷ್ಟು ದಿನ ಅರ್ಥ ಆಗಿತ್ತು, ಕ್ಲಾರಿಟಿ ಸಿಗುತ್ತೆ ಅನ್ಕೊಂಡಿದ್ದೆ, ಬಟ್ ಇಷ್ಟೊಂದು ಕನ್ಫ್ಯೂಷನ್ ಇದೆ ಅಂತ ಗೊತ್ತಿಲ್ಲ. ಗೊತ್ತಾ ಸರ್, ಈಗೊಂದು ಅಲೆ ಇದೆ. ಈಗ ತಮಿಳ್ನಾಡು ಯಾವಾಗ ವಿಜಯ್ ಅವರು ಅಭೂತಪೂರ್ವ ಗೆಲುವಾಯ್ತು, ನಮ್ಮಲ್ಲಿ ಯಾಕೆ ಬದಲಾವಣೆ ಆಗಿಲ್ಲ ಆಗ್ಬೇಕು ಅಂತಾರೆ. ಇನ್ನೇನು ಎಲೆಕ್ಷನ್ ಹತ್ರ ಬಂತು ಅಂದ್ರೆ ಮತ್ತೆ ಚೇಂಜ್ ಆಗ್ಬಿಡ್ತಾರೆ. ಅಲ್ಲ, ಅದನ್ನು ನಾವು ಹೇಳ್ಬಾರ್ದು. ಹೇಳಿ, ನಾವಿಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಸ್ಥಾನದಲ್ಲಿ ಕೂತ್ಕೊಂಡು ನಾವು ಜನಗಳ ಬಗ್ಗೆ ಕೇಳಿ ನಾವಿವಾಗ ಏನ್ ಮಾಡ್ತಿದೀವಿ ಗೊತ್ತಾ? ಜಡ್ಜ್ಮೆಂಟ್ ಸ್ಥಾನದಲ್ಲಿ ಜನನ ಅಳಿತಾ ಇದೀವಿ ನಾವು ಈ ತರ ಅಂತ. ನಾವು ಮಾತಾಡೋದೇ ಜನ ಅಲ್ಲ, ಜನರಲ್ಲಿ ಅತ್ಯಂತ ವಿಚಾರವಂತರಿದ್ದಾರೆ, ಜನರಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗುವಂಥವ್ರು ಇದ್ದಾರೆ. ಆ ಪಾಸಿಟಿವ್ ಹೋಪ್ಸ್ ನಾವು ತರಬೇಕು ತಾನೆ ಸರ್. ಜನ ಸರಿ ಇಲ್ಲ ಸರ್ ಅಂದ್ರೆ ಅವನು ಸರಿ ಆಗೋ ಕೋರ್ಟವನು ಹಿಂಗೆ ಎದ್ದು ಕೂತ್ಕೊಂಡ, ನಾ ಸರಿ ಇಲ್ವಾ? ಹಂಗಾರೆ ನಾನು ಸರಿ ಇಲ್ವಾ? ಹಂಗಾರೆ ಯಾರು ಸರಿ ಇಲ್ಲ, ನಾನು ಯಾಕೆ ಸರಿ ಆಗೋದು? ಈ ತರ ನಾವೇ ಕೂತ್ಕೊಂಡು ಇಲ್ಲಿ ಮಾತಾಡ್ಬಿಟ್ರೆ ಅದು ಹೆಂಗೆ ಕ್ರಿಯೇಟ್ ಮಾಡ್ತೀರಿ ಸರ್ ಪಾಸಿಟಿವ್ ಹೋಪ್? ಪಾಸಿಟಿವ್ ಆಗಿ ಮಾತಾಡೋಣ ಆಗುತ್ತೆ ಅಂತ ಹೇಳಿ. ಸರ್ ಚೆನ್ನಾಗಿದೆ ಸರ್ ಇದು, ಹೌದು ಸರ್ ಇದು ಬದಲಾವಣೆ ಆಗ್ಬೇಕು ಸರ್, ಇದು ಬದಲಾವಣೆ ಬೇಕು ಅಂದ್ರೆ ಆಗುತ್ತೆ ಅಂತ ಮಾತಾಡೋಣ. ಎಷ್ಟು ವರ್ಷ ಬೇಕಾಗ್ಬೋದು ಸರ್? ಅಲ್ಲ, ಅದನ್ನ ನಮ್ಗೆ ಗೊತ್ತಿಲ್ಲ. ನೀವು ನಾಳೆ ಬೇಕಾದ್ರೆ ಮಾಡ್ಬೋದು, ಇವತ್ತೇ ನೀವು ಇದ್ರಲ್ಲಿ ಹೋಗಿ ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು. ನೀವು ನಾನು ಮಾಡಬೇಕಾಗಿರೋದು ಯಾವಾಗ ಅಂತ ನಾನೇ ಕ್ವಶನ್ ಕೇಳ್ಕೊಂಡು ನಾನು ಸಿನಿಮಾ ಮಾಡಬೇಕು ಯಾವಾಗ ಅಂತ ನನಗೆ ಗೊತ್ತಿಲ್ಲ. ಕತೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಎದ್ದು ಓಡಾಡ್ತಾ ಇಲ್ಲ. ನಾನು ಕತೆ ಮಾಡಬೇಕು ಸರ್, ಯಾವಾಗ ಮಾಡಲಿ ಅಂತ ನಿಮ್ಮನ್ನು ನಾನು ಕೇಳ್ರಿ ಹೆಂಗಿರುತ್ತೆ ಕ್ವಶನ್ನು? ಸರ್ ನಾನು ಕತೆ ಮಾಡಬೇಕು ಅಂತಿದ್ದೀನಿ ಸರ್, ಯಾವಾಗ ಮಾಡಲಿ ಸರ್? ಹೆಂಗಿದೆ ಈ ಕ್ವಶನ್ನು? ಇಸ್ ಇಟ್ ಪ್ರಾಕ್ಟಿಕಲ್, ಇಸ್ ಇಟ್ ಸೆನ್ಸಿಬಲ್? ನಿಮ್ಮ ಪ್ರಜಾಕೀಯದ ಕಾನ್ಸೆಪ್ಟ್ ಜನರಿಗೆ ರೀಚ್ ಆಗ್ಬೇಕು ಅಂದ್ರೆ ಇನ್ನು ಎಷ್ಟು ವರ್ಷ ಬೇಕು ಅಂತ, ಅಂದ್ರೆ ಅಷ್ಟು ಆ ಬದಲಾವಣೆ ತರಬೇಕು. ರಾಜಕೀಯ ಹೋಗಿ ಪ್ರಜಾಕೀಯ ಬರೋದಕ್ಕೆ ಎಷ್ಟು ವರ್ಷ ಬೇಕು ಅಂತ. ಅದೇ ನೀವು ನನ್ನ ಕೇಳ್ದಂಗೆ ಸರ್ ಕತೆ ಯಾವಾಗ ಮಾಡ್ತೀರೋ ನಾನೇ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಾನು ಯಾವಾಗ ಕತೆ ಮಾಡಲಿ ಅಂತ. ಬದಲಾವಣೆ ನನಗೆ ಬೇಕು, ನಾನು ಬದಲಾಗಲ್ಲ ಸರ್. ಬೇಕು ಸರ್, ಜನ ಸರಿ ಇಲ್ಲ ಸರ್. ಇಲ್ಲ ಸರ್, ಈ ಸಿಸ್ಟಮ್ ಸರಿ ಇಲ್ಲ ಸರ್. ಯಾಕಪ್ಪ ಸರಿ ಇಲ್ಲ? ಏನು ಸರಿ ಇಲ್ಲ ಹೇಳಿ, ಅಟ್ಲೀಸ್ಟ್ ಅದಾರ ಹೇಳ್ಬೇಕಲ್ಲ. ನನಗೆ ಅದೇ ಗೊತ್ತಿಲ್ಲ, ಏನು ಸರಿ ಇಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ. ನನ್ನ ಗಾಡಿ ಕೆಟ್ಟೋಗಿರೋದೇ ಗೊತ್ತಿಲ್ಲ ನನಗೆ. ಗಾಡಿ ಓಡಿಸ್ತಿದ್ದೀವಿ, ಮೆಕ್ಯಾನಿಕ್ ಕರ್ಕೊಂಬಂದು ಇದು ಕೆಟ್ಟೋಗಿದೆಯಲ್ಲೋ ಗೊತ್ತಿಲ್ಲ, ಏನು ಮಾಡಬೇಕು ಅಂದರೆ ಏನು ಅರ್ಥ ಅದು. ಒಟ್ಟಿನ ಸರಿ ಇಲ್ಲ ಅಂದರೆ ಏನು ಸರಿ ಇಲ್ಲ ಅಂತ ಗೊತ್ತಿರಬೇಕು ನನಗೆ, ಏನು ಸರಿ ಮಾಡಬೇಕು ಅಂತ ಗೊತ್ತಿರಬೇಕು. ಇದು ಸಿಂಪಲ್ ಕಾಮನ್ ಸೆನ್ಸ್, ಕರೆಕ್ಟ್ ಅಲ್ವಾ ಸರ್? ಈ ಕಾಮನ್ ಸೆನ್ಸೇ ನಮಗಿಲ್ಲ ಅಂದಮೇಲೆ ನಾವು ಏನು ಮಾತಾಡಿ ಏನು ಪ್ರಯೋಜನ? ಹಾಗಿದ್ರೆ ಸರಿ ಇಲ್ಲ ಅಂತ ಹೇಳ್ತೀವಿ ನಾವು. ಯಾಕೆ ಸರಿ ಇಲ್ಲ? ಚೆನ್ನಾಗೇ ಇದೆ, ಇವಾಗ ಪ್ರೆಸೆಂಟ್ ಸಿಸ್ಟಮ್ ಚೆನ್ನಾಗಿದೆ, ಹೋಗ್ಲಿ, ಗೋ ಹೆಡ್ ವಿತ್. ಹಾಗಿದ್ರೆ ಉಪೇಂದ್ರ ಸುಮ್ಮನೆ ಹುಳ ಬಿಟ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ದಾರೆ ಹೇಗೆ? ನಾನು ಯಾರಿಗೂ ಹುಳ ಬಿಡ್ತಾ ಇಲ್ಲ. ಕೇಳಿ, ನೀವು ಕರೆದಿದ್ದೀರಾ, ನಾನು ಮಾತಾಡ್ತಾ ಕೂತಿದ್ದೀನಿ. ಹಂಗಲ್ಲ, ಕೇಳಿ, ನಾನು ಹುಳ ಬಿಡೋದು ಅಂತಾನೆ, ನಾನು ಹುಳ ತೆಗಿಯಕ್ ಟ್ರೈ ಮಾಡ್ತೀನಿ. ಹುಳ ನೀವು ತಲೆ ತುಂಬಿಸ್ಕೊಂಡ್ಬಿಟ್ಟಿದ್ದೀರಾ, ಸಾವಿರಾರು ಹುಳ. ನಾನು ಹುಳ ಒದರ್ತಾ ಇದ್ದೀನಿ, ಹುಳ ಹೋಗ್ತೇನೆ, ನನಗೆ ಹೇಳ್ತಾ ಇದ್ದೀರಾ ಹುಳ ಬಿಡ್ತಾರೆ ಅಂತ. ಬಿಡೋದೇನು? ಏಪ್ರಿಲ್ 1 ರಿಯಲ್ ಪ್ರಜಾಕೀಯ ಆಪ್ ನ ಬಿಡುಗಡೆ ಮಾಡ್ತೀರಾ? ಅಲ್ಲೇ ಹುಳುಗಳು ಸಾವಿರ ಇದಾವೆ. ಫುಲ್ ಅಂತ ಏಪ್ರಿಲ್ ಮೂರ್ಖರ ದಿನ ಉಪೇಂದ್ರ ಅವರು ಆಪ್ ಬಿಡುಗಡೆ ಮಾಡ್ತಿದ್ದಾರೆ ಅಂತಾನೂ ಕೂಡ ಈಗ ನನಗೆ ಕರೆಕ್ಟ್ ಅನಿಸ್ತಾ ಇದೆ ಅದು. ನಾನು ಬುದ್ಧಿವಂತರ ದಿನ ಮಾಡೋಣ ಅನ್ಕೊಂಡೆ, ಈಗ ನೀವ್ ಹೇಳ್ತಿರೋದು ಕೇಳಿದ್ರೆ ಅದು ನೀವ್ ಯಾವ ತರ ಬೇಕಾದ್ರೆ ತಗೊಬೋದು. ಮೂರ್ಖರ ದಿನ ಬಿಟ್ಟಿದ್ದೀರಾ ಸರ್ ನೀವು ಅಂದ್ರೆ, ಅಲ್ಲಪ್ಪ ಬುದ್ಧಿವಂತರಾಗಿ ಅಂತ ನಾನು ಬಿಟ್ಟಿರೋದು, ಅದೊಂದು ಬುದ್ಧಿವಂತರ ದಿನ ಮಾಡೋಣ ಅಂತ ಬಿಟ್ಟಿರೋದು. ಇಲ್ಲ ಸರ್, ನೀವು ಮೂರ್ಖರ ದಿನನೇ ಬಿಟ್ಟಿದ್ದೀರಾ, ನೀವು ನಮ್ಮನ್ನೆಲ್ಲ ಮೂರ್ಖರು ಅಂತ. ನೀವು ಒಬ್ಬರೇ ನಾ ಬುದ್ಧಿವಂತರು? ಇಲ್ಲ ಸರ್, ನೀವೇ ಮೂರ್ಖರು ಅಂತ ಹೇಳ್ಬಿಡಿ. ಒಂದು ಥಿಂಕ್ ಸರ್, ಒಂದು ಥಿಂಕಿಂಗು.
ಉಪೇಂದ್ರ ಅವರು ಮೂವಿಯಲ್ಲಿ ಮಾಡಿದಂಗೆ ಒಂದು ಮ್ಯಾಜಿಕ್ಕಲ್ಲಿ ರಾತ್ರೋರಾತ್ರಿ ಬದಲಾವಣೆ ಆಗಿಬಿಡತ್ತೆ, ನಾವು ಟೆಕ್ನಾಲಜಿ ಡ್ರಿವನ್ ಪೊಲಿಟಿಕ್ಸ್ ಮಾಡ್ತೀವಿ ಅಂತ ಹೋದಾಗ ಜನ ಅದನ್ನು ಅಕ್ಸೆಪ್ಟ್ ಮಾಡದಿದ್ದರೆ ಏನಾಗುತ್ತೆ? ಈಸ್ ಇಟ್ ಎ ಫೇಲ್ಯೂರ್ ಆಫ್ ಉಪೇಂದ್ರ ಐಡಿಯಾಲಜಿ ಆರ್ ಪೀಪಲ್? ನೀವು ಜನಕ್ಕೆ ಬಿಟ್ಬಿಟ್ಟಿದ್ದೀರಿ, ಈಗ ಈ ಪಕ್ಷ ನೀವೇ ಬೆಳೆಸಿ, ಈ ಪಕ್ಷಕ್ಕೆ ನೀವೇ ಲೀಡರ್ಸ್ ಆಗಿ ಅಂತ ನೀವು ಬಿಟ್ಬಿಟ್ಟಿದ್ದೀರಿ. ನಾನು ಎಲ್ಲೂ ಬಿಟ್ಟಿಲ್ಲ ಸರ್, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಸರ್, ಅದನ್ನ ಹೇಳ್ಬೇಡಿ. ನಾನು ಬಿಟ್ಬಿಟ್ಟಿದ್ದೀನಿ ಏನೂ ಬಿಟ್ಟಿಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ಬಿಟ್ಟಿದ್ದೀನಿ, ನಾನು ಮುಂದೆ ಬರ್ತಿಲ್ಲ, ಇಲ್ವೇ ಇಲ್ಲ. ನಾನು ಇವತ್ತು ಮಾತಾಡ್ತೀನಿ, 8 ವರ್ಷದಿಂದನೂ ಮಾತಾಡ್ತೀನಿ, ನಾಳೆನೂ ಮಾತಾಡ್ತೀನಿ. ಯಾರ ಕರೆದ್ರೆ ಅದು ಕೂಡ ಮತ್ತೆ ಕರೆದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಏನ್ರಿ ಪ್ರಜಾಕ್ಕೆ ಏನಾಯ್ತು ಅಂದ್ರೆ ನಾನು ಹೇಳ್ತೀನಿ. ಅಲ್ಲ ಅಂದ್ರೆ ಇಲ್ಲಿ ಬಟ್ ಕ್ವಶನ್ಸ್ಗಳು ನಿಮ್ದೇ ಇದಾವೆ. ಬಟ್ ಕರೆದ್ರೆ ಅಲ್ಲ, ಬಟ್ ಕ್ವಶನ್ ನನಗಿಲ್ಲ, ನಾನು ಮಾಡ್ತಾ ಇದ್ದೀನಿ. ಬಂದರೆ ಜನ ಬದಲಾದರೆ ಅಲ್ಲ ಸರ್, ನಿಮಗೆ ಬೇಕಾ ಬೇಡವಾ ಡಿಸೈಡ್ ಮಾಡ್ಕೊಳ್ಳಿ. ನನಗೆ ಬೇಕು, ನಾನು ಮಾಡ್ತಾ ಇದ್ದೀನಿ. ಅಷ್ಟು ಸಿಂಪಲ್ ಆನ್ಸರ್ ನನ್ನ ಹತ್ರ ಇದೆ. ಐ ಆಮ್ ಟ್ರೈಯಿಂಗ್, ಐ ಆಮ್ ವೆರಿ ವೆರಿ ಸಕ್ಸಸ್ಫುಲ್. ನಾನು ಪ್ರಯತ್ನ ಪಡೋದೇ ನನ್ನ ಸಕ್ಸಸ್ಸು. ನಾನು ಯಾವತ್ತೂ ಫೇಲ್ಯೂರ್ ಸಕ್ಸಸ್ ನೋಡಿ ಮಾಡಿಲ್ಲ ಇದನ್ನು. ನಿಮಗೆ ಜೀವನದಲ್ಲಿ ಸಕ್ಸಸ್ ಫೇಲ್ಯೂರೇ ದೊಡ್ಡ ವಿಷಯ ಆಗೋಗ್ಬಿಟ್ಟಿದೆ. ಅದು ನಿಮ್ಮ ಸಕ್ಸಸ್ ಫೇಲ್ಯೂರ್ ಅಲ್ಲ, ಇನ್ನೊಬ್ಬನ ಸಕ್ಸಸ್ ಫೇಲ್ಯೂರ್ ನಿಮ್ಗೆ ದೊಡ್ಡ ವಿಷಯ. ಅದು ಭಾಳ ಆಶ್ಚರ್ಯ. ಅಂದರೆ ನೀವು ಸಕ್ಸಸ್ಫುಲ್ ಫೇಲ್ಯೂರ್ ನಿಮ್ಗೆ ಬೇಕೇ ಆಗಿಲ್ಲ, ನಾನು ಸಕ್ಸಸ್ ಫೇಲ್ಯೂರ್ ನೀವು ಭಾಳ ಇಂಪಾರ್ಟೆಂಟ್. ಅದು ಎಂಥ ವಿಚಿತ್ರ ಆದರೆ ಜಗತ್ತು. ಸಿದ್ಧಾಂತ ಕಟ್ಟಕೊಟ್ಟಿದ್ದೀರಿ ನೀವು. ಅಲ್ಲ ರೀ, ನಾನು ಏನೂ ಕಟ್ಟಕ್ಕೆ ಹೊರಟಿಲ್ಲ ಸ್ವಾಮಿ. ನಾನೊಬ್ಬ ವೋಟರ್ ಆಗಿ ನಾನು ಈ ಜೀವನದಲ್ಲಿ ನಾನು ನೋಡಿರೋದ್ರೆ ನನಗಿದು ಕರೆಕ್ಟು, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನಂದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮಾಡೋರು ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಸಕ್ಸಸ್ ಫೇಲ್ಯೂರ್ ಏನಿದೆ? ವಾಟ್ ಈಸ್ ಸಕ್ಸಸ್ ಅಕಾರ್ಡಿಂಗ್ ಟು ಯು? ಈ ಒಂದು ಪೊಲಿಟಿಕ್ಸ್ ಸಕ್ಸಸ್ ಅಂದ್ರೇನು? ನಾನು ನಾಳೆ CM ಆದ್ರೆ ಸಕ್ಸಸ್ಫುಲ್ ಅಂತೀರಾ ನೀವು? ಅಲ್ಲ, ಪೊಲಿಟಿಕಲ್ ಈಗ ಏನಾಗ್ಬಿಟ್ಟಿದೆ ಗೊತ್ತಾ, ಒಂದು ಸ್ಟೇಟಲ್ಲಿ ಒಬ್ಬ CM ಆಗೋದು ಅಲ್ಟಿಮೇಟ್ ಸಕ್ಸಸ್. ಅದು ಗುರು ಇಲ್ಲದೆ ಗುರಿ ಇಲ್ಲ ಕಾಂತ, ಗುರಿ ಇಲ್ಲದೆ ಗುರು ಇಲ್ಲ ಕಾಂತ. ಒಂದು CM ಆಗಲ್ಲ ಅಂತ ಹೇಳಿದ್ರೆ ಪೊಲಿಟಿಕಲ್ ಪಾರ್ಟಿ ಕಟ್ಟುವ ಉದ್ದೇಶ ಏನಾದ್ರು ಇದೆ? ನೀವು ಮಾಡ್ಬೋದು. ನಾನು ಆಲ್ರೆಡಿ CM. ನೀವು ಮನ್ಸು ಮಾಡ್ರೆ ನೀವೇ CM ಆಗ್ಬೋದು. ನೀವು ಯಾರನ್ನ ಬೇಕಾದ್ರೆ ಮಾಡ್ಬೋದು, ಈ ಸಿಸ್ಟಮಲ್ಲಿ ಮಾಡ್ಬೋದು. ನಿಮ್ಗೆ ಅದೇ ಸಿಸ್ಟಮ್ಗೆ ಹೋಗ್ಬೇಕಂದ್ರೆ ಅದಕ್ಕೂ ಚಾನ್ಸಸ್ ಇದೆ ನಿಮಗೆ. ನಮ್ಮ ದೇಶ ಎಷ್ಟಿದೆ, ಎಷ್ಟು ಪಾರ್ಟಿಗಳಿದೆ ಸ್ವಾಮಿ, ಎಷ್ಟು ಚಾನ್ಸಸ್ ಇದೆ ನಿಮಗೆ. ಯಾರು ತಡಿತಾ ಇಲ್ಲ ಇಲ್ಲಿ. ನಿಮ್ಗೆ BJP ಬೇಕಾ, BJPಗೆ ಹೋಗ್ಬೋದು. ಕಾಂಗ್ರೆಸ್ ಬೇಕಾ, ಕಾಂಗ್ರೆಸ್ಗೆ ಹೋಗ್ಬೋದು. ಇನ್ನೊಂದು ಪಕ್ಷ ಬೇಕಾ, ಇನ್ನೊಂದು ನೀವೇ ಸ್ವತಂತ್ರ ಪಕ್ಷ ಬೇಕಾದ್ರೆ ಮಾಡ್ಕೊಬೋದು. ನಿಮ್ಗೆ ಏನು ಬೇಕಾದ್ರೆ ಮಾಡ್ಬೋದು. ನಾನು ಒಂದು ಪಕ್ಷ ಮಾಡಿದ್ದೀನಿ ಸರ್. ನೀವು ಮಾಡಿರೋದು ನೀವೇನೋ ಗೆಲ್ಲಬೇಕು ಅಂತ ಮಾಡಿದ್ದೀರಾ ಸರ್. ಇಲ್ಲೇ ಪ್ರಾಬ್ಲಮ್ ಇರೋದು. ಯಾರು ಏನೇ ಮಾಡಿದ್ರು, ಸಮಾಜ ಸೇವೆ ಮಾಡಿದ್ರು ಕೂಡ ಅವನೇನೋ ಪ್ಲ್ಯಾನ್ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ತಾವನೆ. ಅವನು ಯಾರೋ ಒಂದು 4 ಜನಕ್ಕೆ ಕರೆದು ಪಾಪ ಬಡವ್ರು ಊಟ ಹಾಕ್ರೆ ನೋಡಿ ಇದೆಲ್ಲ ಪ್ಲಾನ್ ರೀ. ಒಂದು ಟಾರ್ಗೆಟ್ ಈ ಲೆವೆಲ್ಗೆ ಆಗ್ಬಿಟ್ರೆ ಸಮಾಜ ಸೇವೆ ಮಾಡೋನೂ ಮಾಡಲ್ಲ, ಹಂಗಾಗ್ಬಿಡ್ತದೆ. ಸರ್ 2028ಕ್ಕೆ ನೀವು ನಿಲ್ತೀರಾ ಸರ್ ಚುನಾವಣೆಗೆ? ನೀವೆಲ್ಲ ಹೇಳಿದ್ರೆ, ನೀವೆಲ್ಲ ಬಯಸಿದ್ರೆ ನಾವು ಬಯಸ್ತಾನೆ ಇದೀವಿ ಸರ್. 2018ರಿಂದನೂ ನಾವು ಬಯಸ್ತಾ ಇದೀವಿ. ಖಂಡಿತ. ನೋಡಿ, ನನಗೆ ಉಪೇಂದ್ರ ಅವ್ರು ನಿಲ್ತಾರೆ ಸರ್. ಹೇಳಿ ಒಂದ್ ನಿಮಿಷ, ನನಗೆ ನಿಮ್ಮಿಂದನೂ ಬೇಕಲ್ಲ. ಏನ್ ಹೇಳಿ, ನಾನೇನೋ ಒಂದು ಮಾಡ್ತಾ ಇದ್ದೀನಿ, ನನಗೆ ಸರಿ ಅನ್ಕೊಂಡು ಮಾಡ್ತಾ ಇದ್ದೀನಿ. ನೀವು ಇನ್ನಷ್ಟು ಬೆನ್ ತಟ್ಟಿದ್ರೆ ಇನ್ನಷ್ಟು ಮುಂದೆ ಹೋಗ್ತೀನಿ. ಬೇಡಪ್ಪ ಅಂದ್ರೆ ನಾನು ಸರಿ ಇಲ್ಲೇನೋ ಅನ್ಕೊಂಡು ಸುಮ್ಮನೆ ಕೂತ್ಕೊಂತೀನಿ. ಅಲ್ಲ, ಜನ ಈಗ ಎಲ್ಲರೂ ಬೆನ್ ತರ್ತಾ ಇದ್ದಾರೆ ಸರ್. ಉಪೇಂದ್ರ ಅವ್ರ ಐಡಿಯಾಸ್ ಚೆನ್ನಾಗಿದೆ, ಕಾನ್ಸೆಪ್ಟ್ಸ್ ಚೆನ್ನಾಗಿದೆ, ಈ ಥರ ಬೇಕು ಅಂತಾರೆ. ಆದರೆ ಮುಂದೆ ಹೋಗಿಲ್ಲ ಅಂದಾಗ ಹಿಂದೆ ಬರೋರ ಸಂಖ್ಯೆ ಕಡಿಮೆ ಇರುತ್ತೆ ಸರ್. ಈಗ ಒಂದು ಯುದ್ಧಕ್ಕೆ ಹೋಗ್ತೀವಿ ಅಂದ್ರೆ ಒಬ್ಬ ಸೇನಾಪತಿ ಬೇಕು. 106 ಜನ ಸೈನಿಕರನ್ನು ಸೇನಾಪತಿ ಮಾಡೋಕ್ಕಾಗಲ್ಲ. ಇನ್ನೂ ಆ ಕಾಲದಲ್ಲಿ ಇದೀವಿ. ಯುದ್ಧ ಈಗಲೂ ಅಷ್ಟೇ ಸರ್. ಇಲ್ಲ, ಇವಾಗಲೂ ಹಂಗೆ ಇದೆ. ಒಬ್ಬ ಸೇನಾಪತಿ ಬೇಕು. ಅಂದ್ರೆ ಈಗ ರಿಯಲಿ ಒಂದು ಯುದ್ಧಗಳೇ ಆಗ್ತಾ ಇದೆ ಇವಾಗ. ಒಂದು ಆ ಜಾಗನ ಆಕ್ರಮಿಸ್ಕೊಳಕ್ ಒಂದು ಸೇನೆ, ಹೊಡೆದಾಟ, ರೋಡಲ್ಲಿ ಮರ್ಡರ್ಗಳು, ನಿಜವಾಳ ಯುದ್ಧ ಯಾವ ಲೆವೆಲ್ ಕ್ರಿಯೇಟ್ ಮಾಡಿದೀವಿ. ಆ ಯುದ್ಧ ಮಾಡೋರು ತುಂಬಾ ಜನ ರಾಜರುಗಳು ಇರ್ಬೇಕಾರೆ ಈ ಪ್ರಜೆ ಆಗ್ಬೇಕು. ನಿಮ್ಗೆ ರಾಜರುಗಳ ತರ ಬೇಕಾಗಿರೋದು. ಯುದ್ಧ ಮಾಡೋಣ. ನಾನ್ ರಾಜ ಆಗ್ಬೇಕು. ನಾನು ಆಲ್ರೆಡಿ ರಾಜ. ನೀವು ನನ್ನ ರಾಜ ಅಂತ ಕರೆಯಿದ್ರೆ ನಾನು ರಾಜ ಆಗಲ್ಲ. ಉಪೇಂದ್ರ ಇಸ್ ಆಲ್ವೇಸ್ ಕಿಂಗ್. ನಾನು ಕಿಂಗು. ಒಬ್ಬ ವೋಟರ್ಗೂ ನಾನು ಅದೇ ಹೇಳೋದು, ನೀನು ಕಿಂಗ್ ಅಂತ. ಸರ್, ನನ್ನ ನೀವು ಕಿಂಗ್ ಅಂತೀರಾ ಅಂದ್ರೆ ನಾನೇನ್ ಮಾಡ್ಲಿ? ಕಿಂಗಪ್ಪ ನೀನು. ಪ್ರಜಾಪ್ರಭುತ್ವ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಜೆಯೇ ಪ್ರಭು. ನಾನಿಟ್ಟಿರೋ ಹೆಸರಲ್ಲ ಇದು. ಪ್ರಜಾಪ್ರಭುತ್ವ ದೇಶ ಅಲ್ವಾ ಸರ್? ಪ್ರಭು ಅಂತ ಕರಿತಿದೀವಿ ಅವನಿಗೆ. ಸೇವಕರು ಅಂತ ಇವ್ರಿಗೆ ಹೇಳ್ತೀವಿ. ಈಗ ಏನ್ ಮಾಡಿಟ್ಟಿದೀವಿ ನಾವು? ಅವನು ಸಾಮಾನ್ಯ ಪ್ರಜೆ ಮಾಡಿದೀವಿ, ಇವನು ನಾಯಕನ್ ಮಾಡಿ ಇಟ್ಟಿದೀವಿ ನಾವು. ಅದಕ್ಕೂ ಮೀರಿ ಇವಾಗ ನೀವು ಹೇಳಿರಲ್ಲ ಸರ್, ವಾರ್ ಸರ್, ಇದು ಸೇನೆ ಇರ್ಬೇಕು ಸರ್ ನಿಮ್ಮ ಹಿಂದೆ, ಯುದ್ಧ ಮಾಡ್ಬೇಕು ಸರ್. ನೀವು ಮಾಡ್ತಾ ಇದಾರಲ್ಲಪ್ಪ, ಅಲ್ಲೇ ಹೋಗಿ ಸೇರ್ಕೊಳ್ಳಿ. ಯುದ್ಧ ಮಾಡಿ ಒಬ್ಬ ರಾಜನ್ ಕ್ರಿಯೇಟ್ ಮಾಡಿ. ನಾನು ಏನಾರ ಬೇಡ ಅಂತೀನ ಸರ್? ನಾನು ಅವ್ರ ಬಗ್ಗೆ ಏನಾರ ಮಾತಾಡ್ತಿದ್ದೀನ ಸರ್? ನನ್ನ ಬಗ್ಗೆ ನೀವು ಕೇಳ್ತಿದ್ದೀರಾ? ನಾನು ಹೇಳ್ತಾ ಇದ್ದೀನಿ ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನನಗನ್ನಿಸ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಇದು ಕನೆಕ್ಟ್ ಆಗಿರೋರು ತುಂಬ ಜನ ಇದ್ದಾರೆ.
ಅಲ್ವಾ? ನೀವು ಹೋಗ್ಬೇಕಾದ್ರೆ ನಿಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಅಂದ್ರೆ ಅವ್ರು ಪ್ರಜಾಕೀಯ ಗೊತ್ತಿದೆ, ಅವ್ರು ಓಟು ಮಾಡಿದ್ದಾರೆ. ಹೌದು, ಕೇಳಿ, ವೋಟ್ ಮಾಡಿದ್ದಾರೆ. ನಾನು ಯಾವ ರೀತಿನೂ ಅವ್ರನ್ನ ನೋಡಿಲ್ಲ, ನಾನು ಹೆಂಗೆ ಅವ್ರನ್ನ ಕನೆಕ್ಟ್ ಮಾಡಿದೀನಿ, ಕರೆಕ್ಟ್, ನಾನೇನೋ ಹೇಳೋ ವಿಷಯ ಅವ್ರಿಗೆ ಸರಿ ಅನ್ಸಿದೆ, ಅರ್ಥ ಆಗಿದೆ. ಅವ್ರು ಹೇಳಿದ್ದಾರೆ ಅಲ್ವಾ? ಕರೆಕ್ಟ್ ಸರ್. ಎಷ್ಟು ಜನ ಇದ್ದಾರೆ ಆ ತರ ನನಗ್ ಗೊತ್ತದು. ಹೌದು, ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದನ್ನ. ಹೌದು, ಆಗತ್ತೆ, ನಾವ್ ಯಾಕೆ ಅದನ್ನ ಆಗಲ್ಲ ಅನ್ಕೊಬೇಕು? ನೀವ್ ಇದಕ್ ಕಂಪೇರ್ ಮಾಡ್ರೆ ಸಾರ್ ನೀವು ರಾಜನ್ ತರ ಬರ್ತಾ ಇಲ್ಲ ಸರ್ ಅಂದ್ರೆ ನಾನು ಪಡೆ ಕಟ್ಕೊಂಡ್ ನೀವು ಬರ್ಬೇಕಾ? ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕು ಅಂತ ಬಯಸ್ತಾ ಖಂಡಿತ ಮಾಡ್ತೀನಿ. ನನಗೆ ಅದು ಅನ್ನಿಸ್ಬೇಕು. ಏನ್ ಹೇಳಿ, ದುಡ್ಡಿಸ್ಕೊಳ್ಳದೆ ಪ್ರಚಾರ ಮಾಡಿದೆ ಇವ್ರು ಓಟ್ ಹಾಕ್ತಾರೆ ನನಗೆ ಕಾನ್ಫಿಡೆನ್ಸ್ ಬಂದ್ರೆ ನಾನು ನಿಂತ್ಕೊಂತೀನಿ, 100% ನಿಂತ್ಕೊಂತೀನಿ. ಆ ಕಾನ್ಫಿಡೆನ್ಸ್ ನನಗೂ ತರಬೇಕಲ್ವಾ? ಯಾಕಂದ್ರೆ ನನ್ನ ಫೇಲ್ಯೂರ್ ಪ್ರಜಾಕೀಯ ಫೇಲ್ಯೂರ್ ಆಗ್ಬಾರ್ದು. ಯಾಕಂದ್ರೆ ಪ್ರಜಾಕೀಯ ಬೇರೆ,